ಹಲೋ, ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಕನ್ನಡಿಗರಂತ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನನ್ನ ವೀಡಿಯೋ ನಾನು ಕನ್ನಡದಲ್ಲಿ ಮಾತಾಡ್ತಾ ಇರೋದ್ರಿಂದ ಕನ್ನಡಿಗರೇ ನೋಡಬೇಕಲ್ವ. ಸೊ ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ನಾನಿವತ್ತು ಏನು ವೀಡಿಯೋ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ಸುಮ್ಮನೆ ನನಗೊಂದು ವೀಡಿಯೋ ಮಾಡಬೇಕು, ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ. ಈಗ ತುಂಬ ಜನಕ್ಕೆ ಒಂದಿರುತ್ತೆ, ನಾನು ಒಂದು ಯೂಟ್ಯೂಬರ್ ಆಗಬೇಕು, ಒಂದು ವ್ಲಾಗ್ ಮಾಡಬೇಕು, ಬೇರೆ ವೀಡಿಯೋ ನೋಡ್ತಾ ಇರ್ತೀರ, ನಿಮಗೂ ಮನಸ್ಸಲ್ಲಿ ಅನಿಸ್ತಾ ಇರುತ್ತೆ ನಾನು ಒಂದು ಮಾಡಬೇಕು ಅಂತ. ಬಟ್ ನೀವು ಮಾಡಲ್ಲ. ಏನಕ್ಕಂದರೆ ನಾರ್ಮಲಿ ಎಲ್ಲರಿಗೂ ಒಂದು ಫಿಯರ್ ಇರುತ್ತೆ, ಏನು ಅನ್ಕೊತಾರೆ ಏನೋ, ನಮ್ಮ ಅಕ್ಕಪಕ್ಕದವ್ರು ನೋಡಿದ್ರೆ ಏನು ಅನ್ಕೊತಾರೆ ಏನೋ, ಅಥವಾ ಬ್ಯಾಡ್ ಕಮೆಂಟ್ಸ್ ಬರುತ್ತೇನೋ, ಅಥವಾ ಯಾರು ನನ್ನ ವೀಡಿಯೋ ಯಾರು ನೋಡ್ದೇ ಇರ್ಬೋದೇನೋ ಅಂತ. ನಾನು ತುಂಬ ಟೈಮಿಂದ ಈ ಥರನೇ ಅನ್ಕೊತಾ ಇದ್ದೆ. ಬಟ್ ನನಗೆ ಅಷ್ಟು ವೀಡಿಯೋ ಮಾಡಬೇಕಂತ ಏನು ಇಂಟ್ರೆಸ್ಟ್ ಇರಲಿಲ್ಲ. ನನಗೆ ಒಂದೊಂದು ಸಲ ಅನಿಸಿರೋದು, ನಾನು ಆ್ಯಕ್ಚುಲಿ ಒಂದು 2012, 10 ಈ ರೇಂಜಲ್ಲಿಂದ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್, ಮೊಬೈಲೆಲ್ಲ ಯೂಸ್ ಮಾಡ್ತಾ ಇದ್ದಿದ್ದು. ನಾನು ಅನ್ಕೊತಾ ಇದ್ದೆ, ನಾನು ಆ ಟೈಮಲ್ಲಿ ನಾನೊಂದು ಯೂಟ್ಯೂಬ್ಗೆ ಏನಾದರೂ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಎಷ್ಟು ಫಾಲೋವರ್ಸ್ ಇದ್ದಿರ್ಬೋದು ಏನೋ, ಸುಮ್ಮನೆ ನಾನು ಮೊಬೈಲಲ್ಲಿ ಟೈಮ್ ವೇಸ್ಟ್ ಮಾಡಿದೆ ಇಷ್ಟು ವರ್ಷ ಆದರಲ್ಲ. ಸೊ ಅದೇ ಥಿಂಕಿಂಗಲ್ಲಿ ಇದ್ದೆ. ಬಟ್ ಇವತ್ತು ಒಂದು ವೀಡಿಯೋ ಮಾಡುವ ಅಂತ ಅನಿಸ್ತು. ನಾನು ಯೂಟ್ಯೂಬರ್ ಆಗಬೇಕು, ಏನೋ ವ್ಲಾಗ್ ಮಾಡಬೇಕು ಅಂತೆಲ್ಲ ಇದ್ದಿದ್ರೆ ನಾನು ಅದೇ ಥರ ವೀಡಿಯೋ ಮಾಡ್ತಾಯಿದ್ದೆ. ಬಟ್ ನನಗೆ ಆ ಥರ ಏನಿದೆ ಇಲ್ಲ, ಸುಮ್ಮನೆ ಒಂದು ವೀಡಿಯೋ ಮಾಡುವ ಅಂತ ಅನಿಸ್ತು. ಏನಕ್ಕಂದರೆ ಈಗ ನಂತರ ತುಂಬ ಜನ ಯೋಚನೆ ಮಾಡಿರ್ತಾರೆ, ಈಗ ನಾನು ಆಯ್ತಪ್ಪ ಸರಿ ನಂದಾಯಿತು, ಸುಮ್ಮನೆ ಆವತ್ತು ಮಾಡಿದರೆ ಆಗಿರೋದು ಅಂತ ನಾನು ಯೋಚನೆ ಮಾಡಿದೆ. ಬಟ್ ಇವಾಗ ತುಂಬ ಜನಕ್ಕೆ ಬಂದಿದೆ, ನಾನು ಮಾಡಬೇಕು, ಮಾಡಿದ್ರೆ ಆಗ್ತದ ಸಕ್ಸಸ್ ಆಗಲ್ಲ. ಸೊ ಅಂಥವರಿಗೆ ನಂದು ಇದೊಂದು ವೀಡಿಯೋ ಏನಂತ ಹೇಳಿದರೆ, ನಾನು ಒಂದು ವೀಡಿಯೋ ಹಾಕ್ತಿದ್ದೆ, ನೀವು ಈ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈಗ ಈ ವಿಡಿಯೋ ನಾನು ಹಾಕಿದ್ದಂತ ಅನ್ಕೋಬೇಡಿ, ನೀವೇ ಹಾಕಿದ್ದೀರಾ ಅಂತ ಅಂದ್ಕೊಳ್ಳಿ. ಫಸ್ಟ್ ವೀಡಿಯೋ ನೀವು ಹಾಕಿದ್ದೀರಾ, ಇದರಲ್ಲಿ ಯಾವ ಥರ ರೆಸ್ಪಾನ್ಸ್ ಬರುತ್ತೆ ಅಂತ ನೀವು ನೋಡಿ. ನಾನೊಂದು 10 ವೀಡಿಯೋ ಹಾಕ್ತೀನಿ, ಒಂದಕ್ಕೆ ನಿಲ್ಸಲ್ಲ, ಒಂದು 10 ವೀಡಿಯೋ ಹಾಕ್ತೀನಿ. ನಿಮಗೂ ಆವಾಗ ಒಂದು ಐಡಿಯಾ ಸಿಗುತ್ತೆ, ಒಂದು ಯೂಟ್ಯೂಬಲ್ಲಿ ಒಂದು ವೀಡಿಯೋ ಹಾಕಿದ್ರೆ ಯಾವ ಥರ ರೆಸ್ಪಾನ್ಸ್ ಬರುತ್ತೆ, ಎಷ್ಟು ವ್ಯೂಸ್ ಬರುತ್ತೆ ಅಂತ. ಒಂದು 10 ವೀಡಿಯೋ ಹಾಕ್ತೀನಿ. ನಾನು ಬರೀ ಇನ್ಫಾರ್ಮೇಷನ್ ಬಗ್ಗೆ ವೀಡಿಯೋ ಹಾಕ್ತೀನಿ, 10 ವೀಡಿಯೋನು. ಈ ಇನ್ಫಾರ್ಮೇಷನ್ ಮೋಟಿವೇಷನ್ ಬಗ್ಗೆ ವೀಡಿಯೋ ಮಾಡಿ ಹಾಕ್ತೇನೆ ನಾನೇ. ಸೊ ಒಂದು ಐಡಿಯಾ ಸಿಗುತ್ತೆ ನಿಮಗೂ. ನೀವೀಗ ನನ್ನೊಂದು 10 ವೀಡಿಯೋ ಫಾಲೋ ಮಾಡಿದ್ರೆ, ಅಂದರೆ ನಾನು ಫೋರ್ಸ್ ಮಾಡ್ತಾಯಿಲ್ಲ, ನಿಮ್ಮ ಇಷ್ಟ. ನಿಮ್ಗೊಂದು ಕ್ಯೂರಿಯಾಸಿಟಿ ಇದ್ದರೆ ಒಂದು ವೀಡಿಯೋ ಹಾಕಿದ್ರೆ ಯಾವ ಥರ ರನ್ ಆಗುತ್ತೆ ಯೂಟ್ಯೂಬಲ್ಲಿ ಅಂತ ನಿಮಗೊಂದು ಕ್ಯೂರಿಯಾಸಿಟಿ ಇದ್ದರೆ ನೀವು ಇದನ್ನು ಅಬ್ಸರ್ವ್ ಮಾಡ್ಬೋದು. ಕಂಟಿನ್ಯೂ ಹಾಕ್ತೀನಿ ನಾನೊಂದು 10 ಡೇಸಲ್ಲಿ ಮೇ ಬಿ 10 ವೀಡಿಯೋ ಹಾಕಿದ್ರೂ ಹಾಕಿದೆ. ಒಂದು ಅಬ್ಸರ್ವ್ ಮಾಡೋಣ. ನನಗೊಂದು ಕ್ಯೂರಿಯಾಸಿಟಿ ಇದೆ, ಏನಾಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ವೀಡಿಯೋ ಹಾಕಿದ್ರೆ ಅಂತ. ಸೊ ನೀವು ಅಬ್ಸರ್ವ್ ಮಾಡಿ ಅಷ್ಟೇ. 10 ವೀಡಿಯೋ ನಾನು ಹಾಕ್ತೇನೆ, ಏನಾದರೂ ಒಂದು ಟಾಪಿಕ್ ಬಗ್ಗೆ 10 ವೀಡಿಯೋ ಹಾಕ್ತೇನೆ. ಇದು ನಂದು ಫಸ್ಟ್ ವೀಡಿಯೋ ಇವತ್ತಿದು. ಅದಕ್ಕೆ ಎಷ್ಟು ವ್ಯೂಸ್ ಬರುತ್ತೋ, ಎಷ್ಟು ರೆಸ್ಪಾನ್ಸ್ ಬರುತ್ತೋ ನನಗೆ ಗೊತ್ತಿಲ್ಲ. ನನ್ನ ಇದು ಟಾರ್ಗೆಟ್ ಇರೋದು 10 ವೀಡಿಯೋ ನಾನು ಹಾಕ್ತೇನೆ. 10 ವೀಡಿಯೋಗೆ ಎಷ್ಟು ವ್ಯೂಸ್ ಬರುತ್ತೆ ಅಂತ ನೋಡೋ ಲಾಸ್ಟಿಗೆ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಫಾಲೋ ಮಾಡಿ ಅಲ್ವಾ, ನೋಡಿ 10 ದಿನ ನೀವು ನೋಡಿ. ನಂದು ಸಕ್ಸಸ್ ಆಯ್ತು ಅಂತ ಹೇಳಿದ್ರೆ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ ಅಂತ ಕಾರಣಕ್ಕೆ ನಾನು ಇದು ವೀಡಿಯೋ ಮಾಡ್ತಾ ಇರೋದಷ್ಟೇ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಯಾಕಂದರೆ ಇನ್ನೊಂದು ಜೀವನದಲ್ಲಿ ನಾವು ನಿಂತು ನೀರಾಗಬಾರ್ದು, ಯಾರೇ ಆಗಲಿ. ಅಟ್ಲೀಸ್ಟ್ ನಾವು ಯಾರಿಗಾದರೂ ಒಂದಿಷ್ಟು ಅಡ್ವೈಸ್ ಮಾಡಬೇಕು. ಇಲ್ಲ, ಯಾರು ಅಡ್ವೈಸ್ ಮಾಡೋರಿದ್ರೆ ಅವರಿಂದ ಅಡ್ವೈಸ್ ಆದರೂ ತಗೊಳ್ಬೇಕು ಅಲ್ವಾ. ನೋಡೋಣ, ನನ್ನಿಂದ ಯಾರಿಗೆ ಈ ವಿಡಿಯೋದಿಂದ ಯೂಸ್ ಆದರೆ ಯೂಸ್ ಆಗಲಿ. ನಾನು ನಾಳೆ ಯೂಟ್ಯೂಬರ್ ಆಗದೆ ಇರ್ಬೋದು, ಆದರೆ ಯಾರೋ ಒಬ್ಬ ಫಿಯರ್ ಇರುವಂಥ ವ್ಯಕ್ತಿ ಇದನ್ನು ನೋಡಿ ಅವನೊಂದು ವೀಡಿಯೋ ಮಾಡಿ ನಾಳೆ ಅವನು ತುಂಬ ದೊಡ್ಡ ಯೂಟ್ಯೂಬರ್ ಆಗ್ಬೋದಲ್ವಾ. ಸೊ ಏನಾದರೂ ಆಗಲಿ, ಆದರೆ ಒಂದು ನೀವು ಅಷ್ಟೇ, ನಿಮ್ಗೆ ಯಾರಾದರೂ ಮಾಡಬೇಕು ವೀಡಿಯೋ ಆ ಥರ ಎಲ್ಲ ಮನಸ್ಸು ಇದ್ದರೆ ನೋಡಿ, ನೀವು ಒಂದು ವೀಡಿಯೋ ಮಾಡಿ. ನೆಕ್ಸ್ಟ್ ಈಗ ಗೊತ್ತಾಗುತ್ತಲ್ಲ ನಿಮಗೆ, ಆದರೆ ನೀವು ಭಯ ಬೇಡ ಅಷ್ಟೇ. ಈಗ ತುಂಬ ಜನ ಲೇಡೀಸ್ ಇರ್ತಾರೆ, ಅವರಿಗೆ ಏನಾದ್ರು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಸಿಗುತ್ತೆ ಅಂತ ಹುಡುಕ್ತಾ ಇರ್ತಾರೆ, ಅಥವಾ ಅವರು ಅಡುಗೆ ಗೊತ್ತಿರುತ್ತೆ, ಆದರೆ ಅವರಿಗೆ ಯೂಟ್ಯೂಬಲ್ಲಿ ಹಾಕ್ಲಿಕ್ಕೆ ಭಯ ಇರುತ್ತೆ. ಅದು ತುಂಬ ದಿನ ಅನ್ಕೊಂತಿರ್ತಾರೆ, ನಾನು ಒಂದು ಯೂಟ್ಯೂಬರ್ ಆಗಬೇಕು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಗೊತ್ತೇ ಇದೆ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ, ಪ್ರತಿಯೊಬ್ಬ ಬ್ಲಾಗರು ಅದು ಇದೆಲ್ಲ. ಬಟ್ ಅವರಿಗೂ ಒಂದು ನೋಡುವವರಿಗೂ ನಮಗೊಂದು ಅನ್ನಿಸ್ತದೆ, ನಾನು ಒಂದು ಮಾಡ್ಬೋದಾ ಅಂತ. ಆದರೆ ಒಂದು ಫಿಯರ್ ಅನ್ನೋದಿದೆ, ಅದು ಹಿಡ್ಕೊಂಡು ಬಿಟ್ಟಿದೆ. ಆಗುತ್ತಾ ಇಲ್ಲೋ ಸಕ್ಸಸ್ ಅಂತ ನೋಡೋಣ. ಇದನ್ನು ನೋಡಿ ನೀವು. ಅಕಸ್ಮಾತ್ ನಿಮ್ಗೆ 10 ಡೇಸಲ್ಲಿ ನಂದು ವೀಡಿಯೋ ನಿಮ್ಗೆ ವರ್ಕ್ ಆದರೆ ನೀವು ಒಂದು ವೀಡಿಯೋ ಅಪ್ಲೋಡ್ ಮಾಡಿ, ಆಯಿತಾ. ಸರಿ, ಥ್ಯಾಂಕ್ ಯು.